ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾತೃಭೂಮಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ವಿಡಿಯೋಲಿ ಅಂಡರ್ ವಾಟರ್ ಫಿಶ್ ಟನಲ್ ಹಾಗೆ ಇಂಡಿಯನ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಕ್ಸಿಬಿಷನ್ ಬಗ್ಗೆ ಈ ವಿಡಿಯೋ ತಿಳಿಸ್ತಾ ಹೋಗ್ತೀನಿ. ಇದಿರೋದು ಮೈಸೂರಿನ ವಿಜಯನಗರ್ ಸೆಕೆಂಡ್ ಸ್ಟೇಜ್ ಐಶ್ವರ್ಯ ಪೆಟ್ರೋಲ್ ಬಂಕ್ ಆಪೋಸಿಟ್ ರೋಡಲ್ಲಿದೆ. ಇದು ಎಕ್ಸಿಬಿಷನ್ ಥರನೇ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಎಂಟ್ರೆನ್ಸ್ ಫೀಸ್ ಬಂದು 50 ರುಪೀಸ್ ಇದೆ. ಹಾಗೆ ತುಂಬ ವೆರೈಟಿ ಆದಂಥ ವಸ್ತುಗಳಿದೆ. ತುಂಬ ಯುನೀಕ್ ವಸ್ತುಗಳಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ನೀವು ಫ್ರೀ ಮಾಡಿಕೊಂಡು ಒಂದು ಸತಿ ಇಲ್ಲಿ ವಿಸಿಟ್ ಮಾಡಿ. ಇದು ಜುಲೈ 7ಗೆ ಎಂಡ್ ಆಗುತ್ತೆ. ಜೂನ್ ಟು ಜುಲೈ 1 ಮಂತು 1.5 ಮಂತ್ ಮಾತ್ರ ಈ ಶೋ ಇರೋದ್ರಿಂದ ಮಿಸ್ ಮಾಡದೆ ಒಂದು ಸತಿ ವಿಸಿಟ್ ಮಾಡಿ. ನಾವು ಎಂಟ್ರಿ ಹಾಕ್ತಿದ್ದಾಗೇ ನಮ್ಮ ರೈಟ್ ಸೈಡ್ಗೆ ಈ ಪಿಂಗಾಣಿ ವಸ್ತುಗಳ ಕಲೆಕ್ಷನ್ ಇದೆ. ತುಂಬಾ ಬ್ಯೂಟಿಫುಲ್ಲಾಗಿದೆ. ಹಾಗೆ ನಾನು ಇವಾಗ ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ಇಲ್ಲಿ ಕೋಳಿಗಳೆಲ್ಲ ಇನ್ನೊಂದು ಕಪ್ಪು ಕೋಳಿ ಅಂತಾರಲ್ಲ ಅದಾಗಿರ್ಬೋದು. ಇಲ್ಲಿ ಕಾಣಿಸ್ತಾ ಇದೆ ಇಗುವನ, ಅಂದರೆ ಉಡ ಜಾತಿಯ ಅದೇ ಥರ ರೀತಿ ಅಥವಾ ಅದೇ ಜಾತಿಯ ಪ್ರಾಣಿ ಅನಿಸುತ್ತೆ ಇದು. ಅದು ಕೂಡ ಅಲ್ಲಿ ಹಾಕಿದ್ದಾರೆ. ಅಲ್ಲಿ ಯಾವುದೇ ರೀತಿ ಬೋರ್ಡ್ಗಳು ಹಾಕಿಲ್ಲ. ಸೊ ಹಂಗಾಗಿ ನನಗಷ್ಟು ಗೊತ್ತಾಗಿಲ್ಲ. ನಾನು ಇಗ್ವಾನ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಹಾಗೆ ಒಂದು ಸ್ನೇಕ್ನ ಇಟ್ಟಿದ್ದಾರೆ. ಹಾಗೆ ಮುಂದೆ ಬಂದರೆ ಅಲ್ಲಿ ಒಂಥರ ಬ್ಲೂ ಕಲರ್ ಎಂಟ್ರಿ ಇದೆ. ಒಂಥರ ಡಿಫ್ರೆಂಟ್ ಫೀಲ್ ಇದೆ ಅಲ್ಲಿ. ಹಾಗೆ ಅಲ್ಲಿ ಫಸ್ಟು ನಾವು ನೋಡಿದ್ದೆ ಈ ಇಲಿನ. ತುಂಬಾ ಕ್ಯೂಟಾಗಿದೆ. ಮತ್ತು ಇಷ್ಟು ದಪ್ಪ ಇರೋ ಇಲಿನ ಆ್ಯಕ್ಚುಲಿ ನಾನು ಮುಂಚೆ ಎಲ್ಲೂ ನೋಡಿರಲಿಲ್ಲ. ನಾನು ಮಾಮೂಲಿ ನಮ್ಮ ಮನೆಗಳಲ್ಲಿ ಇರ್ತಲ್ಲ ಬ್ಲ್ಯಾಕ್ ಕಲರು ಗ್ರೇ ಕಲರ್ ಆ ಕಲರ್ ನೋಡಿದ್ದೆ. ಈ ಥರ ವೈಟ್ ಆ್ಯಕ್ಚುಲಿ ನಾನು ನೋಡಿರಲಿಲ್ಲ. ಇದೊಂಥರ ಸಖತ್ ಕ್ಯೂಟ್ ಅನ್ನಿಸ್ತು ನನಗೆ. ಹಾಗೆ ಅಲ್ಲಿ ನಾವು ಮುಂದೆ ಎಂಟ್ರಿ ಆಗ್ತಾ ಹೋದರೆ ವಿಧವಾದ ಫಿಶ್ಗಳನ್ನ ನೋಡ್ಬೋದು. ರೈಟ್ ಸೈಡು ಲೆಫ್ಟ್ ಸೈಡು ಎರಡೂ ಕಡೆ ಅದಕ್ಕೆ ಆದಂಥ ಜಾಗಗಳನ್ನ ಮಾಡಿ ಅಲ್ಲೇ ಡಿಫ್ರೆಂಟ್ ಫಿಶಸ್ಗಳನ್ನ ನೋಡ್ಬೋದು. ಮಕ್ಕಳು ಕರ್ಕೊಂಡು ಹೋಗಿ ತುಂಬಾ ಎಂಜಾಯ್ ಮಾಡ್ತಾರೆ. ಈ ಫಿಶಸ್ಗಳಲ್ಲಿ ನೋಡಿ ತುಂಬಾ ಖುಷಿ ಪಡ್ತಾರೆ. ವಿಧ ಫಿಶ್ಗಳಿದೆ ಮಾತ್ರ. ನನಗಂತೂ ಒಂಥರ ಕಲರ್ಸ್ ಫಿಶ್ಗಳು ನೋಡಿ ಈ ಥರದ್ದಾಗಲೇ ಫಿಶ್ದು ಅಕ್ವೇರಿಯಮ್ಮು ಅಲ್ಲೆಲ್ಲ ನೋಡಿರ್ತೀವಿ. ಬಟ್ ಇಲ್ಲೂ ಕೂಡ ಅದೇ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಸೈಡ್ ಬೈ ಸೈಡ್ ಮಾಡಿದ್ದಾರೆ. ಅಥವಾ ರೈಟು ಮತ್ತು ಲೆಫ್ಟ್ ಸೈಡು ಕೂಡ ನೋಡ್ಕೊಂಡು ಹೋಗೋ ಥರ ಮಾಡಿದ್ದಾರೆ. ಇದ್ರ ಮುಂದೆ ಪಾಸ್ ಆದರೆ ನಮಗೆ ಅಂಡರ್ ವಾಟರ್ ಟನಲ್ನ ಮಾಡಿದ್ದಾರೆ. ಈ ರೀತಿ ನೀವು ಮೈಸೂರಿಯನ್ಸ್ ಆಗಿದ್ದರೆ ಅಥವಾ ಮೈಸೂರಿಗೆ ವಿಸಿಟ್ ಮಾಡಿದರೆ ನೀವು ಮೊದಲು ಝೂ ರೋಡಲ್ಲಿ ಈ ಥರ ಅಂಡರ್ ವಾಟರ್ ವರ್ಲ್ಡ್ ಇದೆ. ಅಲ್ಲಿ ಟನಲ್ ಈ ರೀತಿಯೇ ಇದೆ. ಸೊ ಅದೇ ಕಾನ್ಸೆಪ್ಟಲ್ಲಿ ಇಲ್ಲಿ ಕೂಡ ಮಾಡಿದ್ದಾರೆ. ನಾನೊಂದ್ಸಲ ನಿಮಗೆ ಆ ಅಂಡರ್ ವಾಟರ್ ವರ್ಲ್ಡ್ದು ಆ ವಿಡಿಯೋ ಕೂಡ ನಿಮಗೆ ಮುಂಬರುವ ದಿನಗಳಲ್ಲಿ ಮಾಡಿ ತೋರಿಸ್ತೀನಿ ಅದು ಹೇಗಿದೆ ಅಂತ. ಸೇಮ್ ಇದೇ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ಅಲ್ಲಿ ಒಂಥರ ವಾಕ್ ಮಾಡ್ತಾ ಇದ್ದರೆ ತುಂಬಾ ಫೀಲ್ಸ್ ತುಂಬಾ ಚೆನ್ನಾಗಿರುತ್ತೆ. ಫಿಶಸ್ ಎಲ್ಲ ಮೇಲೆಲ್ಲ ಓಡಾಡ್ತಾ ಇರುತ್ತೆ. ಸಖತ್ತಾಗಿದೆ ಆ ಫೀಲಿಂಗು. ಒಂಥರ ಮಕ್ಳಿಗೆಲ್ಲ ಕರ್ಕೊಂಡು ಹೋಗಿ ತೋರಿಸಿ ಈ ಥರ ಮಕ್ಳಿಗೆ ಹೋಗಿ ತೋರಿಸಿದ್ರೆ ತುಂಬಾ ಎಂಜಾಯ್ ಮಾಡ್ತಾರೆ ಈ ಪ್ಲೇಸಸ್ನ. ಹಾಗೆ ಫಿಶ್ ಜೊತೆ ಒಂಥರ ಜನನ ಅಟ್ರ್ಯಾಕ್ಟ್ ಮಾಡೋ ರೀತಿ ಕಲರ್ ಲೈಟಿಂಗ್ಸ್ನ ಆ್ಯಡ್ ಮಾಡಿದ್ದಾರೆ. ಸೊ ಒಂಥರ ರೈನ್ಬೋ ಕಲರ್ಸ್ ಅಂತಲೇ ಹೇಳ್ಬೋದು. ಆ ರೀತಿ ಕಲರ್ಫುಲ್ಲಾಗಿ ಒಂಥರ ಎಂಟ್ರಿ ಇದೆ. ಅದು ಕೂಡ ಸಖತ್ತಾಗಿದೆ. ಅಲ್ಲಿಗೆ ಫಿಶ್ದು ಮುಗಿಯುತ್ತೆ. ಇಲ್ಲಿ ನೆಕ್ಸ್ಟು ನಾವು ಇಲ್ಲಿಂದ ಇಂಡಿಯನ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಶುರುವಾಗುತ್ತೆ. ಇಲ್ಲಿ ಹ್ಯಾಂಡಿಕ್ರಾಫ್ಟ್ ಆ್ಯಂಡ್ ಹ್ಯಾಂಡ್ಲೂಮ್ ಎಕ್ಸಿಬಿಷನ್ ಅಂತಲೇ ಹೇಳ್ಬೋದು. ಇಲ್ಲಿ ಕೈಯಿಂದ ಮಾಡಿರುವಂತಹ ಬಟ್ಟೆಗಳಾಗಿರ್ಬೋದು ಅಥವಾ ಮ್ಯಾಟ್ಗಳು ಅಥವಾ ಪೇಂಟಿಂಗು. ನನಗಂತೂ ಇಲ್ಲಿ ತುಂಬಾ ಅಟ್ರ್ಯಾಕ್ಟ್ ಆಗಿದ್ದು ಈ ಪೇಂಟಿಂಗ್ ಬಗ್ಗೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ನೀವು ಅಲ್ಲಿಗೆ ಹೋಗಿ ನೋಡ್ಬೋದು. ನೀವೇನಾದರೂ ಪೇಂಟಿಂಗ್ ಪ್ರಿಯರಾಗಿದ್ದರೆ ಈ ಪ್ಲೇಸ್ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಅನಿಸುತ್ತೆ ನಿಮಗೆ. ಅಲ್ಲಿ ಒಂದೊಂದು ಪೇಂಟಿಂಗ್ ನೋಡ್ತಾ ಇದ್ರೆ ನಿಜವಾಗ್ಲೂ ನನಗೆ ಯಾವುದೋ ಲೋಕಕ್ಕೆ ಬಂದೆ ಅನಿಸ್ಬಿಡ್ತು. ಅಷ್ಟು ಬ್ಯೂಟಿಫುಲ್ಲಾಗಿತ್ತು ಪೇಂಟಿಂಗು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಒಂದೊಂದು ಡಿಫ್ರೆಂಟ್ ಪೇಂಟಿಂಗ್ಸ್ ಇದೆ. ಹಾಗೆ ಸೈಜಸ್ ಕೂಡ ಈಗ ಚಿಕ್ಕದಾಗಿರ್ಬೋದು, ಮೀಡಿಯಮ್ ಸೈಜು, ಹಾಗೆ ನಮ್ಮ ಅನುಕೂಲಕ್ಕೆ ತಕ್ಕನಾಗೆ ಅಲ್ಲಿ ಪೇಂಟಿಂಗ್ಸ್ ಇದೆ. ತುಂಬಾ ಕ್ಲೀನಾಗಿತ್ತು ಮತ್ತು ತುಂಬಾ ಅಟ್ರ್ಯಾಕ್ಟ್ ಮಾಡ್ತಾಯಿತ್ತು ಈ ಪೇಂಟಿಂಗ್ ಅಂತೂ. ನಾನು ಇವಾಗ ತೋರಿಸ್ತಾ ಇರೋ ಪ್ರೈಸ್ನ ಕೇಳಿದೆ. ಅವರು 4500 ಅಂದರು. ಆ್ಯಕ್ಚುಲಿ ಹಿಂಗೆ ಹ್ಯಾಂಡ್ ಪೇಂಟಿಂಗ್ ಮಾಡಿರೋದೆಲ್ಲ ಇದೆಲ್ಲ ಕಾಸ್ಟ್ಲಿನೇ ಅಂತೆ. ಸೊ ಹಾಗಾಗಿ ಅಲ್ಲಿ ನೀವು ಕಮ್ಮಿಗೆ ಬೇಕಾದ್ರೂ ಚಿಕ್ಕದಿದೆ. ನಿಮಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಈ ಪ್ಲೇಸ್ ಅಂತೂ ತುಂಬಾ ಬ್ಯೂಟಿಫುಲ್ಲಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಮುಂದೆ ಹೋಗ್ತಾ ಹೋದರೆ ಅಲ್ಲಿ ಟಾಪ್ಸ್ಗಳಾಗಿರ್ಬೋದು, ಸ್ಕರ್ಟ್ಸು, ಮತ್ತು ನೈಟ್ ಪ್ಯಾಂಟ್ಸು, ನೈಟೀಸು, ಹೀಗೆ ಕುರ್ತಿ ಟಾಪ್ಸು, ತುಂಬ ವಿಧವಾದಂಥ ಬಟ್ಟೆಗಳಿದೆ. ಸೊ ನೀವಲ್ಲಿ ಬೇಕು ಅಂದರೆ ನಿಮಗೆ ಈಗ ಸಾಫ್ಟಾಗಿರುತ್ತಲ್ಲ ಕಾಟನ್ನು ಆ ಥರದ್ದು. ಮತ್ತು ಇಲ್ಲಿ ನಾವು ಇವಾಗ ತೋರಿಸ್ತಾ ಇರೋದು ಪಂಜಾಬಿ ಅವ್ರದ್ದು.
ಅವರು ಪಂಜಾಬಿಂದ ಬಂದಿದ್ದಾರಂತೆ. ಸೊ ತುಂಬಾ ಇದು ಎಲ್ಲ ಸ್ಲಿಪ್ಪರ್ಸು ಹ್ಯಾಂಡಿಂದನೇ ಮಾಡಿರೋ ಡಿಸೈನ್ ಅಂತ ಹೇಳಿದ್ರು. ಯುನೀಕಾಗಿದೆ, ತುಂಬಾ ಚೆನ್ನಾಗಿದೆ. ಅದರಲ್ಲೂ ಕೂಡ ಮತ್ತು ಫಂಕ್ಷನ್ಸ್ ವೇರ್ಸ್ ಅಂತಲೇ ಗೆಜ್ಜೆಗಳೆಲ್ಲ ಹಾಕಿ ಅಲ್ಲಿ ಯಾವ ರೀತಿ ಫೇಮಸ್ಸೋ ಆ ರೀತಿ ಮಾಡಿದ್ದಾರೆ. ಇಲ್ಲಿ ಕೂಡ ಸ್ಲಿಪ್ಪರು ತುಂಬಾ ಬ್ಯೂಟಿಫುಲ್ ಆಗಿದೆ ಅನಿಸ್ತು. ಸೊ ನನಗಿಲ್ಲಿ 450 ಸ್ಟಾರ್ಟಿಂಗ್ ಅಂದರು. ನೀವೇನಾದ್ರು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಮೋಸ್ಟ್ಲಿ ಒಂದು 50 ರುಪೀಸ್ ಡಿಸ್ಕೌಂಟ್ ಮಾಡ್ಬೋದು. ಸೊ ನಿಮ್ಗೇನಾದ್ರು ಈ ಥರ ಸ್ಲಿಪ್ಪರ್ಸ್ ಏನಾದ್ರು ಬೇಕು ಅಂದರೆ ನೀವು ಒಂದು ಸಲ ವಿಸಿಟ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಎಲ್ಲ ರಾಜ್ಯಕ್ಕೆ ಹೋಗೋಕ್ಕಾಗಲ್ಲ ಅಲ್ವಾ. ಅಟ್ಲೀಸ್ಟ್ ಅವರಾಗೆ ಅಲ್ಲಿಗೆ ಬಂದು ಸೇಲ್ ಮಾಡಿದಾಗ ನಮಗೆ ಎಲ್ಲಿ ಹೋಗಿ ತೊಗೊಳಕ್ಕಾಗಲ್ಲ ಅಲ್ವಾ. ಸೊ ನಮ್ಗೆ ಇಷ್ಟ ಆದರೆ ಬಂದಿದ್ದ ಕಡೆನೇ ತೊಗೋಬೋದು. ಸೊ ನನಗೆ ಯಾವ್ದು ಇಷ್ಟ ಆಯಿತು ಅದನ್ನ ನಾನು ಪರ್ಚೇಸ್ ಮಾಡಿಕೊಂಡೆ. ಮತ್ತು ನೆಕ್ಸ್ಟು ಹೋದರೆ ಬಳೆಗಳು, ಡಿಫ್ರೆಂಟ್ ಆಗಿರೋ ಬಳೆಗಳು, ಮತ್ತು ಮಕ್ಳಿಗೆ ಆಟ ಆಡೋದಕ್ಕೆ ತುಂಬಾ ಕಲೆಕ್ಷನ್ಸ್ ಇದೆ. ತುಂಬಾ ವೆರೈಟಿಯಾಗಂತೂ ಅಂಗಡಿಗಳನ್ನ ಇಟ್ಟಿದ್ದಾರೆ. ಕೌಂಟ್ ಮಾಡಿದ್ರೆ ಮೋಸ್ಟ್ಲಿ ಒಂದು 20 ಥರದ್ದು ಅಂಗಡಿಗಳನ್ನ ಇಟ್ಟಿದ್ದಾರೆ. ಮಕ್ಳಿಗೆ ಯೂಸ್ ಆಗೋಂಥದ್ದು ಅಥವಾ ಪೆನ್ಸಿಲು, ಪೆನ್ನು, ಇದರಿಂದ ಇದ್ದು ಎಲ್ಲ ರೀತಿ ಇದೆ. ಬ್ಯಾಗ್ಗಳಿದೆ. ಇದು ಕೂಡ ಸಾಫ್ಟು ಕ್ಲಾತು ಬಟ್ಟೆಯಿಂದನೇ ಮಾಡಿರೋದು. ಬಣ್ಣ ಕೂಡ ಹೋಗಲ್ಲ ಅಂತ ಅಂದರು. 150-200 ರೂಪಾಯಿಗೆಲ್ಲ ಸಿಗುತ್ತೆ. ಸೊ ನಿಮ್ಗೇನಾದ್ರು ಬೇಕು ಅಂದರೆ ವಿಸಿಟ್ ಮಾಡಿ ಒಂದು ಸಲ. ಬೆಡ್ಶೀಟ್ಗಳಾಗಿರ್ಬೋದು, ಹಾಗೆ ರಗ್ಗುಗಳಾಗಿರ್ಬೋದು, ಡಬಲ್ ಬೆಡ್ಶೀಟು, ಸಿಂಗಲ್ ಬೆಡ್ಶೀಟು, ಇದೇ ರೀತಿ ತುಂಬ ಚೆನ್ನಾಗಿರೋಗಿದೆ. ಮುಟ್ಟಿದ್ರೆ ಮೆತ್ತಗಿದೆ ಕ್ಲಾತ್ ಎಲ್ಲ, ತುಂಬಾ ಚೆನ್ನಾಗಿದೆ. ನನಗೆ ಎಲ್ಲ ಓಕೆ ಅನ್ನಿಸ್ತು. ಹೋಗಿ ನೋಡ್ಬೋದು, ವಿಸಿಟ್ ಮಾಡ್ಬೋದು. ನಿಮ್ಗೆ ಯಾವಾಗಲಾದ್ರು ಸಾಟರ್ಡೆ ಸಂಡೇ ಏನಾದ್ರು ಫ್ರೀ ಇದ್ದರೆ ಹೋಗಿ ವಿಸಿಟ್ ಮಾಡಿ. ಜುಲೈ 7th ಎಂಡ್ ಆಗುತ್ತೆ. ಸ್ಯಾರಿಗಳು ಕೂಡ ಇದೆ, ಬಟ್ ನಾನು ಸ್ಯಾರಿಗಳಷ್ಟಾಗಿ ನೋಡಲಿಲ್ಲ. ನಿಮಗೆ ತೋರಿಸೋಣ ಅಂತ ಹಾಗೆ ವೀಡಿಯೋ ಮಾಡ್ಕೊಂಬಂದೆ. ಸೊ ಕ್ಲಿಪ್ಸ್ಗಳು, ಇವಾಗ ನಾವು ಎಲ್ಲ ಮೈಸೂರು ಎಕ್ಸಿಬಿಷನ್ಗೆಲ್ಲ ಹೋದರೆ, ಜಾತ್ರೆಗಳೆಲ್ಲ ಹೋದರೆ ಹೇಗೆ ಒಂದೇ ಪ್ಲೇಸಲ್ಲಿ ಎಲ್ಲ ಥರ ಅಂಗಡಿಗಳು ಸಿಗುತ್ತೋ ಹಾಗೆ ಈ ಇಂಡಿಯನ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮತ್ತು ಹ್ಯಾಂಡ್ಲೂಮ್ ಮತ್ತು ಹ್ಯಾಂಡಿಕ್ರಾಫ್ಟ್ ಎಕ್ಸಿಬಿಷನಲ್ಲಿ ಕೂಡ ಒಂದೇ ಪ್ಲೇಸಲ್ಲಿ ಎಲ್ಲ ಥರದ ಅಂಗಡಿಗಳನ್ನ ನೋಡ್ಬೋದು. ಇಲ್ಲಿ ನೀವು ಹೋಗಿ ತೊಗೊಳ್ಳೇಬೇಕಂತ ಏನಿಲ್ಲ. ನೀವು ಜಸ್ಟ್ ಹೋಗಿ ನೋಡಿಕೊಂಡು ಎಕ್ಸಿಬಿಷನ್ ಥರ ಹೋಗಿ ನೋಡಿಕೊಂಡು ಬರ್ಬೋದು. ನಿಮ್ಗಲ್ಲಿ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಇಲ್ಲ ನನಗೆ ಯಾವುದು ತೊಗೊಳಕ್ಕೆ ಬೇಡ ನೋಡ್ಬೋದು ಅಂದರೂ ಕೂಡ ನೀವು ಅಲ್ಲಿ ಒಂದು 50 ರುಪೀಸ್ ಟಿಕೆಟ್ನ ತೊಗೊಂಡು ಯಾವ ರೀತಿ ಇದೆ ಅಂತ ನೀವು ಅಲ್ಲಿ ಹೋಗಿ ತೊಗೊಂಡು ಕೂಡ ಬರ್ಬೋದು. ತುಂಬಾ ಡಿಫ್ರೆಂಟಾಗಿ ಸ್ಕರ್ಟ್ಸು, ಪ್ಯಾಂಟ್ಸು, ಪ್ಲಾಜೋ ಪ್ಯಾಂಟ್ಗಳು, ಕುರ್ತೀಸ್ಗಳು, ತುಂಬಾ ವೆರೈಟಿಯಾಗಿ ಮತ್ತು ಅಂಗಡಿಗಳಿಟ್ಟಿದ್ದಾರೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬಿಸ್ನೆಸ್ ಅಂದರೆ ಎಲ್ರಿಗೂ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಅಂತ. ಏಕೆಂದರೆ ನೀವು ಇವರು ಮಾತಾಡೋದು ಕೇಳಿಸ್ಕೋಬೇಕಿತ್ತು. ಹಾಗೆ ಹೋಗೋದಕ್ಕೆ ನಿಜ ಮನಸ್ಸಾಗ್ತಿರಲಿಲ್ಲ. ಅಷ್ಟು ಅಟ್ರ್ಯಾಕ್ಟ್ ಮಾಡ್ತಾಯಿದ್ರು. ಹಿಂದಿಲೇ ಮಾತಾಡ್ತಾಯಿದ್ರು, ಬಟ್ ಅಷ್ಟು ಜನನ ಅಟ್ರ್ಯಾಕ್ಟ್ ಮಾಡ್ತಾಯಿದ್ರು. ಅಷ್ಟು ಏನು ತೊಗೊಳ್ದಲೇ ಇರೋಕ್ಕೆ ಮನಸ್ಸಾಗಲ್ಲ. ಅವರು ಅಷ್ಟು ತರಕಾರಿಗಳನ್ನ ಕಟ್ ಮಾಡಿ ಅಷ್ಟು ಡೆಮೋ ಕೊಡ್ತಾ ಇರಬೇಕಾದ್ರೆ ನಮಗೆ ಹಾಗೆ ಹೋಗೋಕ್ಕೆ ಮನಸ್ಸೇ ಆಗಲ್ಲ. ಏನಾದ್ರು ತೊಗೋಬೇಕಪ್ಪ ಅನಿಸುತ್ತೆ. ಅಷ್ಟು ನೀಟಾಗಿ ಮಾರ್ಕೆಟಿಂಗ್ ಮಾಡ್ತಾಯಿದ್ದಾರೆ. ತುಂಬಾ ಖುಷಿ ಆಯಿತು ಈ ಥರ ಇವ್ರನ್ನೆಲ್ಲ ನೋಡಿದಾಗ. ಸೊ ಈ ಥರ ವೆರೈಟಿ ಆಗಿರೋದಂತೆಲ್ಲ ನೋಡ್ಬೋದು ಸಿಗುತ್ತೆ. ಇದು ಈಗ ಆಲ್ಮೋಸ್ಟ್ ಎಲ್ಲ ಎಕ್ಸಿಬಿಷನ್ಗಳಲ್ಲೂ ಈ ಥರ ಇರುತ್ತೆ. ಸೊ ಇಲ್ಲೂ ಕೂಡ ಅದೇ ಥರ ಇಟ್ಟಿದ್ದಾರೆ. ನಿಮಗೆ ಬೇಕು ಅಂದರೆ ಇಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಸುಮ್ಮನೆ ಹಾಗೆ ನೋಡಿಕೊಂಡು ಹೋಗ್ಬೋದು. ಅವ್ರ ಮಾರ್ಕೆಟಿಂಗ್ ಟ್ರಿಕ್ಸ್ ಹೆಂಗೆಲ್ಲ ಇದೆ ಅಂತ ನೀವು ಕೂಡ ನೋಡಿ ಸುಮ್ಮನೆ ಅವ್ರ ಮಾತುಗಳ ಹಾಗೆ ಕೇಳಿಸ್ಕೊಳ್ಳಿ. और कभी कभी सब्जी के लिए भी बनाना है मैम, सैटरडे संडे। ये सैटरडे संडे वाले चिप्स हैं, वो भी बिंगो चिप्स। भुजिया खाते हैं आप लोग? आलू भुजिया, चाय तो पीते होंगे अदरक वाली। ನೋಡಿದ್ರಲ್ಲ ಹೆಂಗೆ ಸಖತ್ತಾಗಿ ಮಾತಾಡಿಕೊಂಡು ಜನಗಳನ್ನ ಅಟ್ರ್ಯಾಕ್ಟ್ ಮಾಡಿಕೊಂಡು ಮಾರ್ಕೆಟಿಂಗ್ ಟ್ರಿಕ್ಸ್ನ ಯೂಸ್ ಮಾಡಿ. ಏನೂ ಮಾಡೋಂಗಿಲ್ಲ. ಮಾರ್ಕೆಟಿಂಗ್ ಮಾಡ್ಬೇಕಂತಂದ್ರೆ ಅವೆಲ್ಲ ಮಾಡಲೇಬೇಕು. ಸುಮ್ಮನೆ ನಿಂತ್ಕೊಂಡು ಏನು ಹೇಳ್ದಲೇ ಮಾಡ್ದಲೇ ಇದ್ರೆ ಜನಂಗೆ ಅರ್ಥ ಆಗೋಲ್ಲ, ತೊಗೊಳಲ್ಲ ಅಲ್ವಾ. ಈ ಥರ ಪಟ ಮಾತಾಡಿಕೊಂಡು ಅದು ಎಕ್ಸ್ಪ್ಲೈನ್ ಮಾಡಿ ತೋರಿಸ್ದಾಗ್ಲೇ ಜನಗಳಿಗೆ ತೊಗೋಬೇಕು ಇಲ್ಲ ಅಂತ ಗೊತ್ತಾಗತ್ತೆ. ಸೊ ಇದನ್ನು ಕೂಡ ತೋರಿಸಿದ್ರು, ಸೋಫಾ ಕ್ಲೀನರ್ ಅಂತ. ಸೊ ಯೂಸ್ ಆಗುತ್ತೆ ಹೆಂಗೆ ಗೊತ್ತಿಲ್ಲ. ನಾನು ತೊಗೊಂಬಂದಿದ್ದೀನಿ, ಇನ್ನು ನಾನು ಇದನ್ನು ಕ್ಲೀನ್ ಮಾಡಿ ನೋಡಿಲ್ಲ. ಸೊ ನಂಗೆ ಕ್ಲೀನ್ ಮಾಡಿ ವರ್ಕ್ ಆದರೆ ನಾನು ಇನ್ನೊಂದು ಯಾವ್ದಾದ್ರು ವೀಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಇಲ್ಲಿ ಮರದಿಂದ ಮಾಡಿದಂತಹ ವಸ್ತುಗಳನ್ನ ಕೂಡ ಇಲ್ಲಿ ಎಕ್ಸಿಬಿಷನ್ಗೆ ಇಟ್ಟಿದ್ದಾರೆ. ಹಾಗೆ ಸೇಲ್ ಮಾಡ್ತಾ ಇದ್ದಾರೆ. ನಿಮಗೆ ಏನಾದರೂ ಬೇಕು ಅಂತ ಅಂದರೆ ಹೋಗಿ ತೊಗೋಬೋದು. ಅದು ಕೂಡ ತುಂಬ ಯುನೀಕಾಗಿದೆ. ನಿಮಗೆ ಏನಾದರೂ ಮನೇಲಿ ಶೋಗೆ ಇಟ್ಕೋಬೇಕು ಅಂದರೆ ಇಲ್ಲಿ ಹೋಗಿ ನಿಜವಾಗ್ಲೂ ಪರ್ಚೇಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಮರದ ಐಟಮ್ಸ್ಗಳು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರು ನಿಮಗೆ ಇಷ್ಟ ಆಗಿದ್ರೆ ಲೈಕು ಮತ್ತು ಶೇರು ಮಾಡಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ಕೊನೆವರೆಗೂ ನೋಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್.